ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೆಸರುಕಾಳು ಉದ್ಕ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಸರುಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಒಂದೆರಡು ವಿಸಿಲ್ ಇಕ್ತಾ ಇದ್ದೀನಿ. ಮತ್ತು ಸಪ್ರೇಟಾಗಿರೋ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಅಷ್ಟು ಈರುಳ್ಳಿ ಉದ್ದುದ್ದು ಕಟ್ ಮಾಡಿರೋದು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ತಿರುಗಾ ಸ್ವಲ್ಪ ಒಂದು 4-5 ಕಾಳು ಮೆಂತ್ಯ, ಯಾಕಂದರೆ ಮೆಂತ್ಯ ಕಡಿಮೆ ಹಾಕಬೇಕು, ಇಲ್ಲಾಂದರೆ ಕಸರೆ ಬರುತ್ತೆ. ಕರ್ಬೇವಿನ ಸೊಪ್ಪು, 1 ಇಂಚಷ್ಟು ಶುಂಠಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, 1-2 ಟೊಮೆಟೊ ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಏನಂದರೆ ಹುಣ್ಸೆಹಣ್ಣು ಬೇಕಂತಂದರೆ ನೀವು ಸ್ವಲ್ಪ ಹುಣ್ಸೆಹಣ್ಣು ಉಳಿಬೇಕಂತಂದರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಬೋದು. ನಾನು ತೆಂಗಿನ ತುರಿ ಮತ್ತು ಸಾಂಬಾರು ಪುಡಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸಪ್ರೇಟಾಗಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೊಂಚೂರು ಸಾಸಿವೆ ಮತ್ತು ಅರ್ಧ ಕಟ್ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿನ ಉದ್ದುದ್ದಕ್ಕೆ ಅದನ್ನ ಹಾಕಿ ಉದ್ದುದ್ದಕ್ಕೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ರುಬ್ಕೊಂಡಿರೋ ಮಸಾಲಾನ ಇದಕ್ಕೆ ಎಲ್ಲ ಸೇರಿಸಿ ಅದು ಕುದಿಬೇಕು. ಮತ್ತು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು, ಆವಾಗ ಹಸಿ ವಾಸನೆ ಹೋಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಕುದೀಲಿ. ಮತ್ತು ಸೈಡಲ್ಲಿ ಒಂದು ಬಾಣಲಿಗೆ ಸಪ್ರೇಟ್ ಎಣ್ಣೆ ಹಾಕಿ ಅದಕ್ಕೊಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಾಳನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಇದು ಉದ್ಕ ರೆಡಿ ಆಗುತ್ತೆ. ಇದನ್ನ ನಾವು ಮುದ್ದೆ ಜೊತೆಯಲ್ಲಿ ಮತ್ತು ಅನ್ನದ ಜೊತೆಯಲ್ಲಿ ಇಟ್ಕೊಂಡು ತಿನ್ಬೋದು.